ಹಾಯ್ ಹೆಲೋ ಫ್ರೆಂಡ್ಸ್. ಇದು ಸೋಮವಾರದ ವ್ಲಾಗ್ ಆಗಿದೆ, ಮಾರ್ನಿಂಗಿಂದ ನೈಟ್ವರೆಗೂ. ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ ತೆಗೆದಿದ್ದೀನಿ. ಇದು ಇವತ್ತು ಮಾರ್ನಿಂಗ್ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆಲ್ಲ ರೆಡಿ ಮಾಡ್ತಿದ್ದೀನಿ ನೋಡಿ. ಹಾಗೆ ಚಟ್ನಿನೂ ಮುಗಿಸ್ಕೊಂಬಿಟ್ಟೆ. ಮತ್ತು ನನ್ನ ಮಗಳ ಕೈಗೆ ಏನಾಗಿದೆ ಅಂತ ಎಲ್ಲರೂ ಕೇಳ್ತಿದ್ರು ಮೊನ್ನೆ ಕಾಮೆಂಟ್ಸಲ್ಲಿ. ನನ್ನ ಮಗಳ ಕೈ ಸ್ವಲ್ಪ ಅವಳು ಆಟಾಡುವಾಗ ಬಿದ್ದು ಕೈ ಹಿಂದಕ್ಕೆ ಹಾಕೊಂಡ್ಬಿಟ್ಲು ರೈಟ್ ಸೈಡು. ಅದರಿಂದ ಸ್ವಲ್ಪ ಮೂಳೆ ಫ್ರ್ಯಾಕ್ಚರ್ ಆಗಿದೆ. ಆಗಿ ಒಂದು 4-5 ಡೇಸ್ ಆದಮೇಲೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಆವಾಗೂ ಯಾಕೆ ಕರ್ಕೊಂಡೋದ್ವಿ ಅಂದರೆ ನಾನು ನಾರ್ಮಲಾಗೆ ಬಿದ್ದಿದ್ದಾಳೆ ಅಂದ್ಕೊಂಡೆ. ಬಟ್ ಅವಳು ರೈಟ್ ಸೈಡ್ ಕೈಯೇ ಕದಲಿಸ್ತಿಲ್ಲ. ನೋಡೋಣ ಚೆಕ್ ಮಾಡಿಸೋಣ ಅಂತ ಕರ್ಕೊಂಡೋದ್ರೆ ಎಕ್ಸ್ರೇಯಲ್ಲಿ ಬಂದು ಸ್ವಲ್ಪ ಮೂಳೆ ಮುರ್ಕೊಂಡಿದೆ ಅಂತ ಹೇಳಿದ್ರು. ಆ ಮಾತು ಕೇಳಿದ ತಕ್ಷಣ ನನಗೆ ತುಂಬ ಅಳು ಬಂದ್ಬಿಡ್ತು. ಅಯ್ಯೋ ಏನಾಗುತ್ತೋ ಕೈ ಅಂತ. ಡಾಕ್ಟ್ರ್ ನಾನು ಹತ್ತಿದ್ದು ನೋಡಿ ಏನು ಪರವಾಗಿಲ್ಲ, ಮೇಲಾಗುತ್ತೆ, ಒಂದು 3-4 ಮಂತ್ಸ್ ಆಗುತ್ತೆ, ಬಟ್ ಚಿಕ್ಕ ಮೂಳೆಗಳೆಲ್ಲ ಸೇರಿಕೊಳ್ಳುತ್ತೆ, ಜಾಯ್ನ್ ಆಗುತ್ತೆ ಬೇಗನೆ, ಪರವಾಗಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಅದು ಎಲ್ಲ ಮುಗಿಸ್ಕೊಂಬಂದ್ವಿ. ಒಳಗೆ ಎಕ್ಸ್ರೇ ಎಲ್ಲ ತೆಗೆಸ್ಬಿಟ್ಟು ಎಲ್ಲ ಕ್ಲೀನಾಗಿ ಮುಗಿಸ್ಕೊಂಡು ಎಲ್ಲ ಮನೆಗೆ ಬಂದ್ವಿ. ನಾವು RL ಜಾಲಪ್ಪ ಹಾಸ್ಪಿಟ್ಲಲ್ಲಿ ಅವಳಿಗೆ ಯಾವಾಗೂ ತೋರಿಸೋದು ಕಾಮನ್ನಲ್ಲಿ. ನನಗೆ ಅವಳಿಗೆ ಚೆನ್ನಾಗಿ ಅಲ್ಲೇ ನೋಡ್ತಾಳೆ ಅಂತ ಅನಿಸುತ್ತೆ. ಸರಿ ಅಂತ ಮನೆಗೆ ಬಂದು ಅವಳಿಗೆ ಸ್ವಲ್ಪ ಗಂಟ್ಲಲ್ಲಿ ಶೀತಗಡ್ಡೆ ಇರೋದ್ರಿಂದ ಬರೀ ಹೀಟ್ ಪದಾರ್ಥ ಎಲ್ಲ ಹಿಡಿ ಅಂತ ಹೇಳಿದರು. ಮೊನ್ನೆಲ್ಲ ಚಪಾತಿ ಮತ್ತು ಚಿಕನ್ ಮಾಡಿದ್ದೆ ಮೊನ್ನೆ. ಇವತ್ತು ಹುರುಳಿಕಾಳು ಮಾಡೋಣ, ಉಪ್ಪು ನೀರು ಸಾರು ಮಾಡೋಣ ಅಂತೆಲ್ಲ ರೆಡಿ ಮಾಡ್ತಿದ್ದೀನಿ. ಮೊನ್ನೆ ಕೋಲಾರ ಸೈಡು ಅವಳಿಗೆ ನಾಟಿ ಮದ್ದೆಲ್ಲ ಈಸ್ಕೊಂಬಂದಿದ್ವಿ. ಬಟ್ ಆ ವಿಡಿಯೋ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಅವಳು ಜೋರಾಗಿ ಅಳ್ತಿದ್ಲು. 2-3 ಹಿಡ್ಕೊಂಡಿದ್ವು ಅವಳನ್ನ. ನನಗೆ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಆ ಟೈಮಲ್ಲಿ. ನಿಮಗೆ ನಂಬರ್ ಬೇಕು ಅಂದರೆ ನಾನು ಸೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ. ನಮಗಿನ್ನೂ ಫಸ್ಟ್ ಟೈಮ್ ಮೊನ್ನೆನೇ ಅಲ್ವಾ ಹೋಗಿದ್ದು, ನನಗೂ ಇನ್ನೂ ಏನು ಬಂದಿಲ್ಲ ನೋಡಿ. ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳು, ಸಿಂಪಲ್ ಟೇಸ್ಟ್ ಇರುತ್ತೆ ಇದು. ಅವಳಿಗೋಸ್ಕರನೇ ಮಾಡಿದ್ದು. ಬಟ್ ನಾವು ಅದು ತಿಂದ್ವಿ. ಮತ್ತು ಈವ್ನಿಂಗ್ ಬಸ್ಸಾರು ಎಲ್ಲ ರೆಡಿ ಆಯಿತು. ಮತ್ತು ಈವ್ನಿಂಗ್ ಅವಳು ಸ್ವಲ್ಪ ದೋಸೆ ಬೇಕು ಅಂತಿದ್ಲು. ಸ್ವಲ್ಪ ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿ ದೋಸೆ ಎಲ್ಲ ಮಾಡಿಕೊಟ್ಟೆ. ಸ್ವಲ್ಪ ಖಾರದ ಪುಡಿ ಹಾಕಿದೆ ಅದ್ರ ಮೇಲೆ, ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ. ಮತ್ತು ಅವ್ನು ತಿಂದ್ಬಿಟ್ಲು. ಇನ್ನೊಂದು ಬೇಕು ಮಮ್ಮಿ ಅಂತಿಲ್ಲ, ಅದಕ್ಕೆ ಇನ್ನೊಂದು ಹಾಕ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಹಾಕಿ ಅವಳು ಕೊಡ್ತಿದ್ದೆ ನೋಡಿ. ಮಕ್ಕಳನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವ್ರು ಏನೋ ಒಂದರಲ್ಲಿ ಏನೋ ಒಂದು ಮಾಡ್ಕೊತಾನೆ ಇರ್ತಾರಲ್ವ. ತುಂಬ ಬೇಜಾರಾಗೋಯ್ತು ನನಗೆ ಅವಳು ಅವತ್ತು ಬಿದ್ದಿದ್ದ ದಿವಸ. ಏನಾಗುತ್ತೋ ಕೈ ಅಂತ ತುಂಬ ನಾನು ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಏನೋ ಒಂದು ಮಾಡ್ಕೊತಿರ್ತಾರೆ ಇವರಿಬ್ಬರು. ನಿಮ್ಮ ಮನೆಯಲ್ಲೂ ಹಾಗೇನೇನೋ ಮೆಸೇಜ್ ಮಾಡಿ ಪ್ಲೀಸ್ ನೋಡಿ. ಮುದ್ದೆ ಮಾಡ್ತಿದ್ದೀನಿ. ಮುದ್ದೆ ಎಲ್ಲ ರೆಡಿ ಆಯಿತು. ನಮ್ಮ ಒಳಗೆ ಇಟ್ಕೊಡೋಣ ಅಂತೆಲ್ಲ ತಟ್ಟೆಗೆಲ್ಲ ಇಟ್ಟು. ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪು ನೀರು ಸಾರು ಮತ್ತು ಹುರುಳಿ ಕಟ್ಟು ನೋಡಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ. ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಪ್ಲೀಸ್. ಅದು ದೊಡ್ಡವ್ರ ಸಪೋರ್ಟ್ ಇಲ್ದಿರೋ ಮಕ್ಕಳು ನೋಡ್ಕೊಳ್ಳೋದಂದರೆ ತುಂಬ ಕಷ್ಟ ಅಲ್ವಾ. ಇವ್ನು ನೋಡಿ ಊಟ ತಿನ್ನೋಕ್ಕೆ ಏನು ಕೆಲಸ ಕೊಡ್ತಿದ್ದಾನೋ ನನಗೆ. ಮನೆಯಲ್ಲೆಲ್ಲ ಒಂದು ರೌಂಡ್ ಹಾಕ್ತಾನೆ. ಬಾಯ್.